ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಲ್ಯೂಟ್ ಹೊಡಿಬೇಕ್ರಿ. ಯಾಕಂದ್ರೆ ಅವ್ರು ಅದಾರ ಅಂತ ಹೇಳಿ ನಾವು ಆರಾಮ್ ನಿದ್ದಿಲಿಂದ ಆರಾಮ ಮಾಡ್ತೀವಿ. ನಾವು ಅವ್ರಿಗೆ ಎಷ್ಟೊಂದು ಡ್ಯೂಟಿ ಹಾಕ್ತಾರ್ರಿ. ಇಲ್ಲ ಹಬ್ಬ ಹುಣ್ಣಿಮೆ ಇಲ್ದ ಮತ್ತೆ ಏನಾರ ಒಂದು ಪೊಲಿಟಿಷಿಯನ್ ಬಂದ್ರೆ ಅವರು ಎಲ್ಲ ಒಟ್ಟು ಡ್ಯೂಟಿ ಅವ್ರಿಗೆ ಸುಟಿ ಅನ್ನೋದು ಇಲ್ಲೇ ಇಲ್ಲ. ಅದೇನಾಗ್ತೈತೆ ರೀ, ಹುಡುಗರ ಶಾಲಿ ಒಳಗೆ ಚಲೋ ತಂಗ ಅಭ್ಯಾಸ ಮಾಡೋದಿಲ್ಲ, ನಪಾಸ್ ಆಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡಕ್ಕೆ ಹೋಗ್ಬಿಡ್ತಾರ. ಕೆರಿಗ ಬಾವಿಗ ಹೋಗ್ಬಿಡ್ತಾರ ಹುಡುಗರ ಮಕ್ಕಳು, ಹುಡುಗರ ಮಕ್ಕಳು ಹೋಗ್ತಾರ. ಡ್ಯೂಟಿ ಇವ್ರು ಹಾಕಿರ್ತಾರೆ, ಯಾರು ಬಾವಿ ಹಾಕ್ಬಾರ್ದಂತ. ಆಮೇಲೆ ಏನಾಗ್ತೈತ್ರಿ, SSLC ರಿಸಲ್ಟ್ ಇರ್ತೈತಿ, ಯಾರು ಹಾರಬಾರ್ದಂತೇಳಿ ಡ್ಯೂಟಿಗೆ ಹಾಕಿರ್ತಾರ. ಒಬ್ಬ ಬರ್ತಾನ್ರಿ, ನಾ ಹಾರಕ್ಕೆ ಹೊಂಟೇನ್ರಿ ಅಂತಾನೆ. ಸ್ಟ್ಯಾಂಡರ್ಡ್ ಎಷ್ಟು ನಿಂದ 9th? ಇಲ್ಲ 9th 10th ಇದ್ದವ್ರು ಅಷ್ಟೇ ನಮ್ಗೆ ಹೇಳ್ಯಾರ. ಹೆಚ್ಚಿನ ಮಾಡಿದ್ರೆ ಸಸ್ಪೆಂಡ್ ಆಗ್ತಾರ್ರಿ. ಆತ್ರಿ ಈಗ ಹಿಂಗ ಆಗತೈತೆ ಅಂತೇಳಿ ಪ್ರಾಧ್ಯಾಪಕ ಏನು ಮಾಡ್ತಾರೆ, ಇವ್ರು ಹುಡುಗರಿಗೆ ಒಟ್ಟು ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಏನೋ ಒಂದು ಪ್ರಯೋಜನ ಮಾಡ್ಬೇಕು. ಅವ್ರು ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಅಭ್ಯಾಸ ಒಳಗೆ ನುಡುತ್ತಿರ್ಬೇಕಂತೇಳಿ ಕೇಳ್ತಾರೆ. ಒಬ್ಬ ವಿಜ್ಞಾನಿ ಸರ್ ಕೈ ಎತ್ತಾರೆ, ಸರ್ ಹಿಂಗ ಆಗ್ಲಾರ್ದಂಗ ನಾ ಒಂದು ಪ್ರಯೋಗ ಮಾಡ್ತೇನೆ ರೀ, ಯಶಸ್ವಿ ಆಗ್ತೈತಿ ನೋಡ್ರಿ ಅಂತೇಳಿ. ಆಯ್ತಪ್ಪ ಮಾಡಂತಾರ. ಮರುದಿವಸ ಹುಡುಗರು ಕರ್ಕೊಂಡೋಗಿ ಒಂದು ಹೆಣ್ಣೆಲಿ ಒಂದು ಗಂಡೆಲಿ ಇಡ್ತಾರ್ರಿ. ಇಟ್ಟ ನೋಡ್ರಪ್ಪ ಎಲ್ಲಾರು ಲಕ್ಷ ಇಟ್ಟು ಕೇಳ್ರಿ, ನಾ ಏನು ಮಾಡತ್ತೇನೋ ನಿಮ್ಗೆ ಗುರ್ತಾಗ್ತೈತೆ ಅಂತೇಳಿ. ಒಂದು ಹೆಣ್ಣೆಲಿ ಬಾಜು ಒಂದು ವಡ ಇಡ್ತಾರ್ರಿ. ಅದು ಗಂಡಿಗೆ ಬಿಟ್ಟು ಬಿಡ್ತಾರೆ. ಅದು ತಕ್ಷಣ ಹೋಗಿ ಅದು ವಡ ತಿಂತೈತಿ ಮತ್ತೆ ಹೋಗ್ಬಿಡ್ತೈತಿ. ನೋಡಿದ್ರಲ್ಲ ನೀವು, ಮತ್ತೊಮ್ಮೆ ತೋರಿಸ್ತೇನೆ ಅಂತೇಳಿ ಒಮ್ಮೆ ಬ್ರೆಡ್ ಇಡ್ತಾನ್ರಿ, ಮತ್ತೆ ಗಂಡೆಲಿಗೆ ಬಿಡ್ತಾನ. ಅದು ಹೋಗಿ ಬ್ರೆಡ್ ತಿಂತೈತಿ ಮತ್ತೆ ಹೋಗ್ಬಿಡ್ತೈತಿ. ಎಲ್ಲಾರು ನೋಡಿದ್ರ ಹೆಣ್ಣಿನ ಮೇಲೆ ಲಕ್ಷ ಕೊಡ್ಲಿಲ್ಲ, ಅದು ನೀವು ಹೆಣ್ಣ ಮೇಲೆ ಲಕ್ಷ ಕೊಟ್ಟ ಇದು ನಪಾಸ ಆತೀರಿ ನೋಡ್ಕೊಡ್ರಿ ಅಂತಾನೆ. ಮತ್ತೊಮ್ಮೆ ಏನು ಮಾಡ್ತಾರ್ರಿ ಆ ಸರ, ಮಿರ್ಚಿ ಇಟ್ಟ ಮತ್ತೆ ಗಂಡೆ ಎಲಿಗೆ ಬಿಡ್ತಾರೆ. ಅದು ಹೋಗಿ ಮಿರ್ಚಿ ತಿಂತೈತಿ ಹೋಗ್ಬಿಡ್ತೈತಿ. ಹೆಣ್ಣು ಕಡೆ ಲಕ್ಷಣ ಕೊಡುದಿಲ್ಲ, ಹೆಣ್ಣು ಇಲ್ಲಿ ಕಡೆ ಲಕ್ಷಣ ಕೊಡುದಿಲ್ಲ. ನೋಡಿದ್ರಿ ಎಲ್ಲ ಗುರುತಾತಲ್ಲ. ಅದಕ್ಕೂ ಹೊಟ್ಟೆ ಅನ್ನೋದು ಇರ್ತೈತಿ, ನಿಮಗೂ ಹೊಟ್ಟೆ ಅನ್ನೋದು ಇರ್ತೈತಿ. ಮೊದಲನೇ ಅದನ್ನ ನೋಡ್ಕೊಂಡ ಆಮೇಲೆ ಲವ್ ಇವು ಎಲ್ಲ ಇವು ಮಾಡ್ಬೇಕು, ಗುರುತಾತಲ್ಲ ಅಂತೇಳಿ ಸಿದ್ಲಿಂಗ ನಾವು ಕೈ ಹತ್ತಿ ಬಿಡ್ತಾನೆ. ಸರ್ ನೀವು ನಮ್ಗೆ ಏನೋ ಸ್ವಲ್ಪ ಅನುಮಾನ ಐತ್ರಿ, ನೀವು 3 ಸರಿ ಆಹಾರ ಚೇಂಜ್ ಮಾಡಿದ್ರಿ, ಅದು ಆ ಹೆಣ್ಣಿನ ಕಡೆ ನೋಡ್ಲಿಲ್ಲ. ಅದು ಬಹುಶಃ ಅದ ಇಲಿದ ಹೆಂಡತಿ ಇರ್ಬೇಕು, ಅದಕ್ಕೆ ಸ್ವಲ್ಪ ಇಲಿ ಚೇಂಜ್ ಮಾಡಿ ನೋಡ್ರಿ ಅಂತಾರ.